ಇಡಿ ದಾಳಿಯಾಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯಾಗಿರುವಂಥದ್ದು. ಕೆಲವರು ರಾಜಕೀಯ ಪ್ರೇರಿತ ಅಂತಿದ್ದಾರೆ, ಇನ್ನು ಕೆಲವರು ಇದನ್ನು ಕ್ಲೀನ್ ಚಿಟ್ ಸಿಕ್ಕರೂ ಕೂಡ ಮತ್ತೆ ದಾಳಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ನೋಡೋಣ, ಯಾಕಂದರೆ ಈಗ ತಾನೇ ಆಗಿದೆ, ಅದು ಈಗ ಇನ್ನೂ ನಡೀತಾ ಇದೆ. ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಅಂತ ನಾವು ಮಾಧ್ಯಮದಲ್ಲಿ ಕೂಡ ಅದೇ ರೀತಿ ಬರ್ತಾ ಇದೆ. ಈಗ ಪೂರ್ತಿ ಆಗಬೇಕು, ಆದಮೇಲೆ ಇನ್ನು ಅವ್ರು ಹೇಳ್ಬೇಕು ಶಾಸಕರು ಯಾವ ಉದ್ದೇಶಕ್ಕೆ ರೇಡ್ ಆಗಿದೆ, ಏನು ಅವ್ರು ಪ್ರಶ್ನೆ ಕೇಳಿದಾರೆ, ಅವ್ರು ಹೇಳಿದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ. ಯಾಕಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ, ಅವ್ರು ಏನು ಕೇಳ್ತಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ವಾಲ್ಮೀಕಿ ಕನೆಕ್ಟ್ ಇರ್ಬೋದು, ಅದಕ್ಕೋಸ್ಕರ ಆಗಿರ್ಬೋದು ಅಂತ ನಮ್ಮ ಊಹೆ ಇದೆ ಅಷ್ಟೇ. ಇದರಲ್ಲಿ ಸಚಿವರ ಪಾತ್ರನೇ ಇಲ್ಲ ಅಂತ ಈ ಹಿಂದೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಮತ್ತೆ ಈಗ ಈ ದಾಳಿಗಳು ನಡೀತಾ ಇರುವಂಥದ್ದು ಬಿಜೆಪಿಯ ರಾಜಕೀಯ ಪ್ರೇರಿತ ದಾಳಿ ಅನ್ನೋ ಥರದಲ್ಲಿ ಒಂದಿಷ್ಟು ಆರೋಪಗಳು ಇದ್ದೇ ಇರ್ತೈತೆ. ಅದು ಈ ರೀತಿ ಆದಾಗ ರಾಜಕೀಯ ಅಂತ ನಾವು ಹೇಳಿದರೆ ಅಪೋಸಿಷನ್ ಅವರು ಇದು ಕಾನೂನುಬದ್ಧ ಅಂತ ಅವ್ರು ಹೇಳ್ತಾರೆ. ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ. ಸೊ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ. ಈಗ ನಾವೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ಬರೋಲ್ಲ, ಅವ್ರು ಹೇಳಿದ್ರು ಲೆಕ್ಕಕ್ಕೆ ಬರೋಲ್ಲ. ಸೊ ಏನಿದ್ರು ನಾವು ಕ್ಲೀನ್ ಚೀಟ್ ತೆಗೆದುಕೊಳ್ಬೇಕಾದ್ರೆ ಅದು ನ್ಯಾಯಾಲಯ ಒಂದೇ ನಮಗೆ ಮಾರ್ಗ. ಸೊ ನೋಡೋಣ, ಸಾಯಂಕಾಲವರೆಗೆ ಬಹುಶಃ ಶಾಸಕರು ಫ್ರೀ ಆದ ಮಾತಾಡ್ತೀವಿ, ಅದಕ್ಕೆ ಏನು ಕೇಳೋಣ, ಕೇಳಿದ್ಮೇಲೆ ಕೇಳ್ತೀವಿ.